ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿತಿದ್ದ ಹಾಗೆ ಆಕ್ರೋಶ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಸಿಎಂ ಭೇಟಿಗೆ ತೆರಳಿದ್ದಾರೆ ಗೌರವ್ ಗುಪ್ತಾ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು ಸಿಎಂ ಡಿಕೆ ಶಿವಕುಮಾರರನ್ನ ಭೇಟಿಯಾಗೋದಕ್ಕೆ ತೆರಳಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶ ಹೊರಬಿದ್ದ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಭೇಟಿಗೆ ತೆರಳಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿದ್ದಾರೆ ಸದ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಿಡಬ್ಲ್ಯೂಎಂಎ ಸಭೆಯ ಮಾಹಿತಿ ನೀಡೋದಕ್ಕೆ ಈಗ ಗೌರವ್ ಗುಪ್ತಾ ಅವರು ತೆರಳಿದ್ದಾರೆ. ಸಭೆ ಮುಗಿಸಿಕೊಂಡು ಆದೇಶ ಹೊರಬರುತ್ತಿದ್ದ ಹಾಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಏನಾಯ್ತು ಅನ್ನೋದನ್ನ ವಿವರಿಸೋದಕ್ಕೆ ಹೊರಟಿದ್ದಾರೆ. ಕರ್ವೆ ನಾಯಕರಾದಂತಹ ಪ್ರವೀಣ್ ಶೆಟ್ಟರ್ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಇವತ್ತಿನ ಬೆಳವಣಿಗೆಗಳ ಮಾಹಿತಿ ನಿಮ್ಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಅದೇ ಆದೇಶ ಬಂದಿದೆ ಸಿಡಬ್ಲ್ಯೂಎಂಎ ಇಂದ ಕೂಡ. ಸಿಡಬ್ಲ್ಯೂಎಂಎ ಅಧಿಕಾರದಲ್ಲಿ ಕೂತಂತ ಅಧಿಕಾರಿಗಳು ಕಣ್ಣುಗಳನ್ನ ತೆರೆದು ನೋಡ್ಬೇಕಿತ್ತು. ನಮ್ಮ ಡ್ಯಾಮ್ಗಳು, ನಮ್ಮ ನೀರಿನ ವಸ್ತುಸ್ಥಿತಿಯನ್ನ ನೋಡ್ಬೇಕಿತ್ತು. ಅದ್ರ ಜೊತೆಯಲ್ಲಿ ನಮ್ಮನ್ನಾಳುವಂತ ರಾಜಕಾರಣಿಗಳು, ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರು, ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಅಧಿಕಾರಿಗಳು ಪ್ರಧಾನ ಮಂತ್ರಿ ಅವರಿಗೆ ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಒತ್ತಡವನ್ನ ಹೇರ್ಬೇಕಿತ್ತು. ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ ಆಗಸ್ಟ್ 15ಕ್ಕೆ. ನಮ್ಗೆ ಕನ್ನಡಿಗರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇಲ್ವೋ ಅನ್ನುವಂತ ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನ ಹಾಕೋದ್ರ ಮುಖಾಂತರ ಇವತ್ತು ಕನ್ನಡಿಗರ ಜೀವ ನದಿ ಕಾವೇರಿ ನೀರನ್ನ ಕಬಳಿಸುವಂತ ತಂತ್ರವನ್ನ ಇಡೀ ವ್ಯವಸ್ಥೆ ಮಾಡಿದೆ ಅಂತ ತಪ್ಪಾಗಲ್ಲ ಅನ್ಸುತ್ತೆ. ಇವತ್ತು ಬೆಂಗಳೂರು ನಗರದಲ್ಲಿ ಯಾರೇ ಬರ್ಲಿ, ಯಾವ ದೇಶದವರೇ ಬರ್ಲಿ ಅಥವಾ ಯಾವ ಜಿಲ್ಲೆಯವರೇ ಬರ್ಲಿ, ಬಂದ್ರೆ ಎಲ್ಲರೂ ಸಹ ಕಾವೇರಿ ನೀರನ್ನ ಕುಡಿತಾರೆ. ಜೀವ ನದಿ ಕಾವೇರಿ. ಇಂಥ ಸಂದರ್ಭದಲ್ಲಿ ನೀರಿಲ್ಲದೆ ಇರುವಂತ ಸಂದರ್ಭದಲ್ಲಿ ನೀರನ್ನ ಕಬಳಿಸುವಂತ ಕೆಲಸ ಮಾಡ್ತಾ ಇದಾರಲ್ಲ, ಇದನ್ನ ಯಾವ ಕನ್ನಡಿಗನೂ ಸಹಿಸೋಕ್ಕಾಗಲ್ಲ. ಯಾವ ಪ್ರತಿಯೊಬ್ಬ ಸಂಘಟನೆಯವರು ಸಹ ಇದನ್ನ ಸಹಿಸಿಕೊಂಡು ಸುಮ್ಮನೆ ಕೂತ್ಕೊಳ್ಳುವಂತ ಕಾಲ ಇವತ್ತು ಅಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಹೇಳ್ದಂಗೆ ಕರ್ನಾಟಕನೇ ಬಲಿಪಶು, ಪ್ರತಿ ಬಾರಿ ವ್ಯವಸ್ಥೆನೇ ಹಾಗಾಗೋಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ. ಯಾಕೆ ರಾಜ್ಯಕ್ಕೆ ಇಷ್ಟ ಹಿನ್ನಡೆ ಆಗುತ್ತೆ? ಮತ್ತೆ ಹೋರಾಟಗಾರರಾಗಿ ನೀವು ರಾಜ್ಯ ಸರ್ಕಾರಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ರಾಜ್ಯ ಸರ್ಕಾರ ನೋಡಿ, ಆ ಮೇಕೆದಾಟು ಹೆಸರಿನಲ್ಲಿ ಬೃಹತ್ ರ್ಯಾಲಿಯನ್ನ ಮಾಡಿ, ಆ ನದಿಯಲ್ಲಿ ಸ್ನಾನ ಮಾಡಿ, ಪಾದಯಾತ್ರೆ 3 ದಿನ ಪಾದಯಾತ್ರೆ ಮಾಡಿ ಬಂದ್ರು. ಇವತ್ತು ಅಧಿಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಆದ್ರೆ ಇಲ್ಲಿ ತನಕ ಒಂದು ಶಂಕುಸ್ಥಾಪನೆಯನ್ನು ಸಹ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿ ತಮಿಳುನಾಡು ಸರ್ಕಾರ ಮೇಕೆದಾಟು ಯೋಜನೆಗೂ ಅವಕಾಶ ಕೊಟ್ಟಿಲ್ಲ. ಇತ್ತ ಕಾವೇರಿ ನೀರನ್ನ ಉಳಿಸ್ಕೊಳ್ಳಿಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸರ್ವ ರಾಜಕೀಯ ಪಕ್ಷಗಳ ಸಭೆಯನ್ನ ಕರೆದು ಪ್ರಧಾನಿಯವರ ಮೇಲೆ ಒತ್ತಡವನ್ನ ಹಾಕಿ, ಯಾವುದೇ ಕಾರಣಕ್ಕೂ ಬಂಗಾರಪ್ಪನವರು ಏನ್ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ನಿಲ್ಸಿದ್ರು ಅದೇ ರೀತಿ ನೀರನ್ನ ನಿಲ್ಲಿಸ್ಬೇಕು. ಅಧಿಕಾರ ಮುಖ್ಯ ಅಲ್ಲ, ಇಲ್ಲಿ ಕನ್ನಡಿಗರಿಗೆ ಬದುಕಲಿಕ್ಕೆ ನೀರಿಲ್ಲ. ಬೆಂಗಳೂರು ನಗರವನ್ನ ಬೆಳಿಲಿಕ್ಕೆ ಇಷ್ಟೊಂದು ಬೆಳಿಲಿಕ್ಕೆ ಬಿಡಬಾರ್ದಿತ್ತು. ಇವತ್ತು ಚಿಕ್ಕಬಳ್ಳಾಪುರ, ತುಮಕೂರು ಈ ಭಾಗದಲ್ಲಿ ಇಷ್ಟರ ತನಕ ಬೆಳೆಸಿ ಅಪಾರ್ಟ್ಮೆಂಟ್ಗಳ ಸಂತೆಯಾಗಿ ಇವತ್ತು ಕುಡಿಲಿಕ್ಕೆ ನೀರಿಲ್ಲ ಬೆಂಗಳೂರಲ್ಲಿ. ಆ ಸ್ಥಿತಿ ಬರ್ತಾ ಇದೆ. ನೀರಿನ ಯೋಜನೆಯನ್ನ ಮುಂಚೆನೆ ಇವರು ಮಾಡ್ಬೇಕಿತ್ತು. ಬೇರೆ ಬೇರೆ ನೇತ್ರಾವತಿ ಇರ್ಬೋದು, ತಿರು ಇರ್ಬೋದು, ಅಥವಾ ಶರಾವತಿ ತಿರು ಇರ್ಬೋದು, ಯಾವ್ದೋ ಭಾಗದಿಂದ ಬೆಂಗಳೂರು ನಗರಕ್ಕೆ ನೀರನ್ನ ತರೋದ್ರ ಮುಖಾಂತರ ನೀರನ್ನ ನಿಗಿಸ್ಬೇಕಿತ್ತು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬೆಂಗಳೂರು ನಗರದ ಜನತೆಗೆ ಮತ್ತು ರಾಮನಗರ, ಮೈಸೂರು ಜನತೆಗೆ ತುಂಬಾ ಕಷ್ಟ ಆಗುತ್ತೆ. ಕುಡಿಲಿಕ್ಕೆ ನೀರು ಸಿಗಲ್ಲ. ಈ ಯೋಜನೆ ಇಲ್ಲದೆ ಬೆಳೆಸಿದಾರಲ್ಲ, ಇವತ್ತು ಬೆಂಗಳೂರಿಗೆ ಒಬ್ಬ ಚಿತ್ತೂರು MLA ಹೇಳ್ತಾನೆ, ಬೆಂಗಳೂರು ಬೆಳೆಸಿದ್ದು ನಾವು ಅನ್ನುವಂತ ಮಾತನ್ನು ಹೇಳ್ತಾನೆ. ಇವತ್ತು ಎಲ್ಲಾ HR ಮಲ್ಟಿನ್ಯಾಷನಲ್ ಕಂಪನಿ HR ಗಳು ಸಹ ಬೇರೆ ಬೇರೆ ಭಾಷೆಯವರು ಕೂತು ಕನ್ನಡಿಗರನ್ನ ತಿವಿತಾ ಇದ್ದಾರೆ. ಒಂದ್ ಕಡೆ ಕನ್ನಡಿಗರಿಗೆ ಬದುಕಲಿಕ್ಕೆ ಉದ್ಯೋಗ ಇಲ್ಲ, ಇನ್ನೊಂದ್ ಕಡೆ ಕುಡಿಲಿಕ್ಕೆ ನೀರಿಲ್ಲ. ಒಟ್ಟಾರೆ ಎಲ್ಲಾ ರಾಜಕಾರಣಿಗಳು, ಎಲ್ಲಾ ವ್ಯವಸ್ಥೆಗಳು ಕನ್ನಡಿಗರ ಹೊಟ್ಟೆಗೆ ಮಣ್ಣು ಹಾಕುವಂತ ಕೆಲಸ ಇವತ್ತು ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ನಿಜ. ಅಂದ್ರೆ ಈಗ ಇಷ್ಟೆಲ್ಲ ವಾದ ಮಾಡಿದ ನಂತರವೂ ಕೂಡ ರಾಜ್ಯಕ್ಕೆ ನ್ಯಾಯ ಸಿಗಲಿಲ್ಲ. ಇನ್ನೊಂದು ಅಂತಿಮ ಆಯ್ಕೆ ಅಂದ್ರೆ ಇನ್ನು ಸುಪ್ರೀಂ ಕೋರ್ಟ್ ಮೆಟ್ಲೇರಬಹುದು ರಾಜ್ಯ ಸರ್ಕಾರ. ಗೊತ್ತಿಲ್ಲ ಏನ್ ತೀರ್ಮಾನ ಮಾಡ್ತಾರೆ ಅಂತ. ಬಟ್ ಏನ್ ಆಗ್ರಹಿಸ್ತೀರಿ ನೀವು ಅಥವಾ ಏನ್ ನಿರೀಕ್ಷೆ ಮಾಡ್ತೀರಿ? ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರದು. ಸರ್ವ ಪಕ್ಷಗಳ ನಿಯೋಗ, ಲೋಕಸಭಾ ಸದಸ್ಯರು, ಸಚಿವರು ಪ್ರಧಾನಿಯವರ ಮೇಲೆ ಒತ್ತಡವನ್ನ ಹಾಕಿ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಹೇಳಬೇಕು. ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕ ಇದ್ದೀವಿ, ನಾವು ಸಹ ಜೀವಂತವಾಗಿ ಇರಬೇಕು. ದೇಶಕ್ಕೆ ಬೇಕಾದಷ್ಟು ಕೊಡುಗೆಯನ್ನ ನಾವು ಕೊಟ್ಟಿದ್ದೀವಿ ಕನ್ನಡಿಗರು ಅನ್ನೋದನ್ನ ಮತ್ತೊಮ್ಮೆ ಮನವರಿಕೆ ಮಾಡ್ಕೊಡ್ಬೇಕು. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು ಎದುರಾಗಲ್ಲ. ಈ ಕಾವೇರಿ ವಿವಾದ ಬಂದಾವಾಗ ಸರಿಯಾದ ಮಾಹಿತಿಯನ್ನ ಇಲ್ಲಿ ತನಕ ನಮ್ಮ ಅಧಿಕಾರಿಗಳು, ವಕೀಲರು ಯಾಕೆ ಕೊಟ್ಟಿಲ್ಲ, ಎಷ್ಟು ಕೋಟಿ ಹಣ ಹೋಲಾಗಿದೆ, ಯಾಕೆ ನಮ್ಗೆ ಒಂದಿನೂ ನ್ಯಾಯ ಸಿಕ್ಕಿಲ್ಲ, ಇದನ್ನೆಲ್ಲ ಇಡೀ ಕನ್ನಡಿಗರು ಇವತ್ತು ಕೇಳುವಂತ ಸಂದರ್ಭ ಬಂದಿದೆ. ಯಾವುದೇ ಕಾರಣಕ್ಕೂ ಬರೀ ಸಂಘಟನೆಗಳು ಮಾತ್ರ ಅಲ್ಲ, ಇಡೀ ಕನ್ನಡಿಗರು ಸಹ
ಕಾವೇರಿ ಕನ್ನಡಿಗರ ಜೀವನಾಡಿ ಅಂತಾರಲ್ಲ, ಪ್ರತಿಯೊಬ್ರು ಕಾವೇರಿ ನೀರು ಕುಡಿದಿದ್ದಾರೆ. ಆದ್ರಿಂದ ಯಾವುದೇ ಕಾರಣಕ್ಕೂ ನೀರನ್ನ ಹರಿಲಿಕ್ಕೆ ಬಿಡಬಾರ್ದು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಮತ್ತೆ ಎಲ್ಲ ಸಂಘಟನೆಗಳ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದ ಕಣ್ತೆರೆಸುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಪ್ರವೀಣ್ ಶೆಟ್ರೆ, ನೀವು ಹೇಳ್ತಿದ್ದ ಹಾಗೆ ಇವತ್ತು ಈ ಗೌರವ್ ಗುಪ್ತಾ ಅವರು ಹೇಳ್ತಾ ಇದ್ರು, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಬಹಳ ಪ್ರಬಲವಾಗಿ ವಾದ ಮಾಡಿದ್ದೀವಿ, ರಾಜ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ತೆರೆದಿಟ್ಟಿದ್ದೀವಿ CWMA ಮುಂದೆ ಅಂತ. ಬಟ್ ಯಾವುದು ಪ್ರಯೋಜನ ಆಗ್ಲಿಲ್ಲ. ಯಾವುದು ಆಗೋಕ್ ಸಾಧ್ಯ ಇಲ್ಲ. ಅಣೆಕಟ್ಟು ಕಟ್ಟಿರೋದು ಯಾರು? ಮಹಾರಾಜರು ಚಿನ್ನ ಒಡವೆಗಳನ್ನ ಹಣ ಇಟ್ಟು ಮಹಾರಾಜರು ನಮ್ಮ ಕನ್ನಡಿಗರಿಗಾಗಿ ಅಣೆಕಟ್ಟನ್ನ ಕಟ್ಟಿದ್ರು. ಆದ್ರೆ ಕಬಳಿಸ್ತಾ ಇರುವರು ಪದೇ ಪದೇ ಸುಪ್ರೀಂ ಕೋರ್ಟ್ ಹೋಗುವಂತದ್ದು, CWRC ಹತ್ರ ಹೋಗುವಂತದ್ದು, ನಿಯಂತ್ರಣ ಮಂಡಳಿ ಹತ್ರ ಅಂತ ಹೋಗುವಂತದ್ದು, ನಮ್ಮ ನೀರನ್ನ ಕಬಳಿಸ್ತಾ ಇದ್ದಾರೆ ವ್ಯವಸಾಯಕ್ಕೆ. ನಾವು ಏನ್ ಕೇಳ್ತಾ ಇದೀವಿ? ನಮಗ್ ಕುಡಿಲಿಕ್ಕೆ ನೀರು ಕೇಳ್ತಾ ಇದೀವಿ. ಇವತ್ತು ಮಳೆ ಇದ್ದಿದ್ರೆ ನಾವು ಯಾರು ನೀರನ್ನ ಅಡ್ಡಾಗ್ತಾ ಇದ್ದಿಲ್ಲ. ಕಳೆದ ಬಾರಿ ನೀರು ಹರಿದೋಗಿದೆ, ಯಾರು ತಡೆಯಕ್ ಆಗಿಲ್ಲ. ಆದ್ರೆ ಇವತ್ತು ಕನ್ನಡಿಗರ ಹೊಟ್ಟೆಗೆ ಮಣ್ಣು ಹಾಕುದ್ರ ಮುಖಾಂತರ ಒಟ್ಟಾರೆ ವ್ಯವಸ್ಥೆ, ಕೇಂದ್ರ ಸರ್ಕಾರ, ನಿರ್ವಹಣಾ ಮಂಡಳಿ ಎಲ್ಲರೂ ಒಟ್ಟಿಗೆ ಸೇರಿ ಕನ್ನಡಿಗರಿಗೆ ಘೋರ ಅನ್ಯಾಯವನ್ನ ಮಾಡ್ತಾರಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸರ್, TV9 ಜೊತೆ ಮಾತಾಡಿದ್ದಕ್ಕೆ.